ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ರ್ಯಾಪಿಡ್ ಆಗಿ ಒಂದು ಕಿಚನ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ಗೊತ್ತಿರೋಷ್ಟು ಒಂದು 10 ಕಿಚನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಕ್ವಿಕ್ ಆಗಿ ವಿಡಿಯೋನ ಶುರು. ಮೊದಲನೇದಾಗಿ ಉಪ್ಪು ಏನಾದರೂ ಗಟ್ಟಿಯಾಗಿದ್ರೆ ಅಥವಾ ಸ್ವಲ್ಪ ಒದ್ದೆ ಅಂತ ಅನ್ಸಿದ್ರೆ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿನ ಹಾಕಿ. ಇದರಿಂದ ಉಪ್ಪು ಸ್ವಲ್ಪ ಬಿಡಿ ಬಿಡಿ ಆಗುತ್ತೆ. ಎರಡನೇದಾಗಿ ಟೊಮೊಟೊ ಫ್ರೆಶ್ ಆಗಿರ್ಬೇಕು ಅಂತಂದ್ರೆ ಫ್ರಿಜ್ ಅಲ್ಲಿ ಇಡುವಾಗ ಟಿಶ್ಯೂ ಪೇಪರ್ನ ಯೂಸ್ ಮಾಡ್ಬಿಟ್ಟು ಇಡಿ. ಹೊರಗಡೆ ಇಡುವಾಗ ಒಂದು ಪೇಪರ್ನ ಹಾಸ್ಬಿಟ್ಟು ಅದ್ರ ಮೇಲೆ ಹಾಕಿಡಿ. ಇದರಿಂದ ಟೊಮೊಟೊ ಫ್ರೆಶ್ ಆಗಿರುತ್ತೆ. ಮೂರನೇದಾಗಿ ಬೆಳ್ಳುಳ್ಳಿ ಸಿಪ್ಪೆ ಬೇಗ ಬಿಡಿಸ್ಬೇಕು ಅಂತಂದ್ರೆ ಒಂದು ಟೇಬಲ್ ಮೇಲೆ ಅಥವಾ ನಿಮ್ಮ ಅಡುಗೆ ಮನೆಯಲ್ಲಿ ಕೌಂಟರ್ ಟಾಪ್ ಇರುತ್ತಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ, ಅವಾಗ ಬೇಗನೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಬಹುದು. ನಾಲ್ಕನೇದಾಗಿ ಈರುಳ್ಳಿ ಕಟ್ ಮಾಡುವಾಗ ಕಣ್ಣೀರು ಬರಬಾರ್ದು ಅಂತಂದರೆ ಈರುಳ್ಳಿನ ಕಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ನೀರಲ್ಲಿ ಹಾಗೆ ಇಡಿ. ಅಂದರೆ ಸ್ವಲ್ಪ ಕೋಲ್ಡ್ ನೀರಲ್ಲಿ ಅಂದರೆ ತಣ್ಣೀರಲ್ಲಿ ಹಾಕಿಡಿ. ಒಂದು 5 ನಿಮಿಷ ಬಿಟ್ಟು ಕಟ್ ಮಾಡಿ. ಇದರಿಂದ ಸ್ವಲ್ಪ ಕಣ್ಣೀರು ಬರೋದು ಕಮ್ಮಿ ಆಗುತ್ತೆ. ನೆಕ್ಸ್ಟು ರೈಸು ಓವರ್ ಕುಕ್ ಆಗಿರುತ್ತೆ ಅಂತಂದರೆ ಜಾಸ್ತಿ ಬೆಂದೋಗಿರುತ್ತೆ, ಅದು ಉದ್ರಾಗಬೇಕು ಅಂತಂದರೆ ಒಂದು ಚಿಟಿಕೆ ಆಗೋಷ್ಟು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡಿ. ಇದರಿಂದ ಸ್ವಲ್ಪ ಮಟ್ಟಕ್ಕೆ ಉದ್ರಾಗಿ ಇರುತ್ತೆ. ಇನ್ನು ನೆಕ್ಸ್ಟು ಬ್ರೆಡ್ಡು ಫ್ರೆಶ್ ಆಗಿರಬೇಕು ಅಂತಂದರೆ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಡಿ. ಇದರಿಂದ ನೀವು ಎಷ್ಟು ದಿನ ಇಟ್ಟರು ಅಷ್ಟು ದಿನ ಫ್ರೆಶ್ ಆಗಿರುತ್ತೆ. ಇನ್ನು ನೆಕ್ಸ್ಟು ನೀವು ಯಾವುದಾದ್ರೂ ಅಡುಗೆ ಮಾಡಿದಾಗ ಅಥವಾ ಗೊಜ್ಜು ಮಾಡಿದಾಗ, ಸಾಂಬಾರು ಮಾಡಿದಾಗ ಅದರಲ್ಲಿ ಏನಾದರೂ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತಾ ಆವಾಗ ಸ್ವಲ್ಪ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಆ್ಯಡ್ ಮಾಡಿ. ಇದರಿಂದ ಸ್ವಲ್ಪ ಉಪ್ಪು ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಆಗುತ್ತೆ. ಇನ್ನು ನೆಕ್ಸ್ಟು ಮೊಟ್ಟೆನ ಬೇಯಿಸ್ಬಿಟ್ಟು ಅದನ್ನು ಸಿಪ್ಪೆನ ಈಸಿಯಾಗಿ ತೆಗಿಬೇಕು ಅಂತಂದರೆ ಬೇಯಿಸಿದ ತಕ್ಷಣವೇ ಸಿಪ್ಪೆ ತೆಗಿಬಿಡಿ. ಸ್ವಲ್ಪ ಒಂದು 10 ನಿಮಿಷ ಆಗೋಷ್ಟು ತಣ್ಣೀರಲ್ಲಿ ಹಾಕಿಡಿ. ಅದಾದಮೇಲೆ ಸಿಪ್ಪೆ ತೆಗೆಯೋದ್ರಿಂದ ನೀಟಾಗಿ ಸಿಪ್ಪೆ ತೆಗಿಬೋದು. ಇನ್ನು ಲೆಮನ್ ಜ್ಯೂಸ್ ಬರ್ತಾ ಇಲ್ಲ ಅಂತಂದರೆ ಅದನ್ನು ಪ್ರೆಸ್ ಮಾಡಿ ರೋಲ್ ಮಾಡಿ. ಇದರಿಂದ ಕಟ್ ಮಾಡಿದ್ಮೇಲೆ ಲೆಮನ್ ಜ್ಯೂಸ್ ಜಾಸ್ತಿನೇ ಬರುತ್ತೆ. ಕರಿ ಅಥವಾ ಗೊಜ್ಜು ಮಾಡಿದ್ರೆ ಅದ್ರದ್ದು ಟೇಸ್ಟ್ ಜಾಸ್ತಿ ಆಗಬೇಕು ಅಂತಂದರೆ ಅದು ಮಾಡಿದಾದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿ. ಇದರಿಂದ ಅದ್ರ ಟೇಸ್ಟ್ ಜಾಸ್ತಿ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನನಗನ್ಸುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.